ಹಾಯ್ ಎವ್ರಿವನ್, ಮತ್ತೊಮ್ಮೆ ಹೊಸ ವಿಡಿಯೋಗೆ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಫೈನಲಿ ನಮ್ಮೊಂದು ಚಾನಲಲ್ಲಿ ಇವಾಗ 500 ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಗಿದ್ದಾರೆ. ಆ್ಯಂಡ್ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಏನಕ್ಕಪ್ಪ ಅಂತಂದರೆ ಒಂದು ಚಾನಲ್ 40,000 ಇರುವಂಥ ಚಾನಲ್ ಡಿಲೀಟ್ ಆಗಿದ ನಂತರ ಕೂಡ ಮತ್ತೆ ಈ ಒಂದು ಚಾನಲಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಕೇವಲ 2.5 ತಿಂಗಳು 3 ತಿಂಗಳು ಅಷ್ಟೇ ಆಗಿದೆ ಚಾನಲ್ ಓಪನ್ ಮಾಡಿ. ಬಟ್ ಈ ಒಂದು ಚಾನಲಲ್ಲೂ ಕೂಡ 500 ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಗಿದ್ದಾರೆ. ಆ್ಯಂಡ್ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂತಂದ್ರೆ ನಮ್ಮೊಂದು ಚಾನಲ್ ಪ್ರತಿಯೊಬ್ಬರು ಅಷ್ಟೇ, ಎಲ್ಲರೂ ಅಷ್ಟೇ ಕನ್ನಡಿಗರೇ ಇದ್ದಾರೆ, ಕನ್ನಡ ಮೆಂಬರ್ಸ್ ಇದ್ದಾರೆ. ಓಕೆನಾ, ನನಗೆ ಅದಕ್ಕಿಂತ ಖುಷಿ ಆಗೋ ವಿಚಾರ ಅಂತ ಏನೂ ಇಲ್ಲ. ಬಟ್ ಕೆಲವ್ರು ಜನಕ್ಕೆ ಗೊತ್ತಿದೆ, ಓಕೆನಾ, ನಮ್ಮೊಂದು ಚಾನಲ್ ಫಸ್ಟ್ ಇರುವಂಥ ಚಾನಲ್ ಡಿಲೀಟ್ ಆಗಿದೆ, ಇನ್ನು ಕೆಲವ್ರು ಜನಕ್ಕೆ ಗೊತ್ತಿಲ್ಲ. ಸೊ ಡಿಲೀಟ್ ಆಗಿದ ನಂತರ ಕೂಡ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಹಳೆ ಚಾನಲಲ್ಲಿ ಏನಪ್ಪ ಅಂತಂದ್ರೆ ತಿಂಗಳ ಅರ್ನಿಂಗ್ ಮಾಡ್ತಾ ಇದೆ, ತಿಂಗಳ ದುಡ್ಡು ಬರ್ತಾ ಇದೆ ನನಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್. ಓಕೆನಾ, ಸೊ ಅದಕ್ಕೇನಪ್ಪ ಅಂತಂದ್ರೆ ಅದಕ್ಕೆ ಒಂದು ಚಾನಲ್ಲು ಏನಾಯ್ತು ಅಂದರೆ ಡಿಲೀಟ್ ಆಗಿಬಿಡ್ತು. ಆ್ಯಂಡ್ ನನಗಂತೂ ಅದ್ರ ಹುಚ್ಚಿಡ್ದು ಬಿಡ್ತು. ಓಕೆನಾ, ಯೂಟ್ಯೂಬ್ ಯಾವ ಥರ ಮಾಡೋದು, ಯೂಟ್ಯೂಬಲ್ಲಿ ದುಡ್ಡು ಇದೆ, ಸೊ ನಾವು ಯಾವ ಥರ ಮಾಡಿದ್ರೆ ದುಡ್ಡು ಸಿಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಕಂಪ್ಲೀಟಾಗಿ ನಾಲೆಜ್ ಇತ್ತು. ಸೊ ಅದಕ್ಕೆ ನಾನು ಮತ್ತೆ ಈ ಒಂದು ಚಾನಲ್ ಸೆಕೆಂಡ್ ಚಾನಲ್ ಓಪನ್ ಮಾಡಿದೆ. ಸೊ ಇದರಲ್ಲಿ ಕೂಡ 500 ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಗಿದ್ದಾರೆ. ಇನ್ನೂ ಒಂದು 500 ಸಬ್ಸ್ಕ್ರೈಬರ್ಸ್ ಆಗಬೇಕು. ಆ್ಯಂಡ್ 3,000 ಓಕೆನಾ, ಆಲ್ರೆಡಿ 1,000 ವಾಚ್ ಅವರ್ ಕಂಪ್ಲೀಟ್ ಆಗಿದ್ದಾರೆ. ಆ್ಯಂಡ್ 500 ಸಬ್ಸ್ಕ್ರೈಬರ್ಸ್ ಆಗಬೇಕು. ಆ್ಯಂಡ್ 3,000 ವಾಚ್ ಅವರ್ಸ್ ಅನ್ನೋದು ಕಂಪ್ಲೀಟ್ ಆಗಬೇಕು. ಸೊ ಆದರೆ ಸಾಕು, ಡೈರೆಕ್ಟಾಗಿ ನಮ್ಮೊಂದು ಚಾನಲ್ ಮತ್ತೆ ಮೊನೆಟೈಸೇಷನ್ಗೆ ಅಪ್ಲೈ ಮಾಡೋದು ಸೊ ಆವಾಗ ಮತ್ತೆ ನಾನು ಯೂಟ್ಯೂಬ್ ಕಡೆಯಿಂದ ಕೂಡ ಮತ್ತೆ ಅರ್ನಿಂಗ್ ಅನ್ನೋದು ಮಾಡೋಕ್ಕೆ ಶುರು ಮಾಡ್ತೀನಿ ಗಾಯ್ಸ್. ಓಕೆನಾ, ಆ್ಯಂಡ್ ತುಂಬ ಜನಕ್ಕೆ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾ ಇಲ್ಲ, ನಮ್ಮೊಂದು ವೀಡಿಯೋಸ್ಗಳು ವ್ಯೂಸ್ ಬರ್ತಾ ಇಲ್ಲ. ಓಕೆನಾ, ಅಂದ್ಬಿಟ್ಟು ತುಂಬ ಬೇಜಾರಾಗ್ತಾ ಇರ್ತಾರೆ. ಓಕೆನಾ, ಅಂಥವ್ರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಯೂಟ್ಯೂಬ್ ಹೆಂಗಪ್ಪ ಅಂತಂದರೆ ನಾವು ಅದರಲ್ಲಿ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಬೇಕಾಗುತ್ತೆ, ಕನ್ಸಿಸ್ಟೆಂಟಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ, ನಿಮ್ಮೊಂದು ಚಾನಲಲ್ಲಿ ವ್ಯೂಸ್ ಬರ್ತಾ ಇಲ್ಲ ಅಂದ್ಬಿಟ್ಟು ನೀವೇನಾದ್ರು ಚಾನಲ್ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅದು ಎಂಥದ್ದು ಯೂಸ್ ಆಗಲ್ಲ. ಓಕೆನಾ, ಏನಕ್ಕಪ್ಪ ಅಂತಂದರೆ ಯಾವುದೊಂದು ಸೋಷಲ್ ಮೀಡಿಯಾದಲ್ಲಿ ಆಗಿರ್ಬೋದು, ನೀನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಗ್ರೋ ಆಗಲ್ಲ. ಓಕೆನಾ, ಸೊ ನಾವು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು, ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಯೂಟ್ಯೂಬ್ ಅವರು ನೋಡ್ತಾರೆ, ಜನಗಳು ನೋಡ್ತಾರೆ, ಓಕೆನಾ, ಇಷ್ಟಪಡ್ತಾರೆ. ಸೊ ಆವಾಗ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಓಕೆನಾ, ಸುಮ್ಮನೆ ನಿಮ್ಮೊಂದು ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೆ ನೀವೇನಾದರೂ ಯೂಟ್ಯೂಬಲ್ಲಿ ಇದ್ದೀರಿ ಅಂತಂದರೆ, ಓಕೆನಾ, ಯೂಟ್ಯೂಬಲ್ಲಿ ಡೈಲಿ ವೀಡಿಯೋಸ್ಗಳನ್ನು ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ದೀರ ಅಂತಂದರೆ ಅದನ್ನು ಅದೇ ಥರ ಕಂಟಿನ್ಯೂ ಮಾಡಿ. ಏನಕ್ಕಪ್ಪ ಮಧ್ಯದಲ್ಲಿ ಬಿಟ್ಬಿಟ್ಟು ಹೋದ್ರೆ ನಿಮ್ಗೆ ಏನು ಯೂಸ್ ಇಲ್ಲ ರೀ. ಓಕೆನಾ, ಏನಂದರೆ ಏನು ಯೂಸ್ ಇಲ್ಲ. ಸುಮ್ಮನೆ ನೀವು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆನಾ, ಅದ್ರ ಬದಲು ಬೇರೆ ಕೆಲಸ ಏನಾದ್ರು ಮಾಡ್ಕೊಂಡ್ರೆ ಒಳ್ಳೇದಂತ ಹೇಳ್ತೀನಿ. ಏನಕ್ಕಪ್ಪ ಅಂತ ನಿನ್ನೊಂದು ಚಾನಲ್ ನಿನ್ಗೆ ಇಂಟ್ರೆಸ್ಟೇ ಇಲ್ಲ, ಆದರೆ ನೀನು ಯೂಟ್ಯೂಬಿಂದ ದುಡ್ಡು ಮಾಡಬೇಕಂತ ತುಂಬ ಕನಸು ಕಾಣ್ತಾ ಇದೆಯಾ. ಆದರೆ ನಿಂಗೆ ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು, ಹೆಂಗೆ ವರ್ಕ್ ಮಾಡೋದು ಅನ್ನೋದ್ರ ಬಗ್ಗೆ ನಿಂಗೆ ನಾಲೆಜೇ ಇಲ್ಲ. ಸುಮ್ಮನೆ ನಿನ್ನ ಚಾನಲ್ಗೆ ಏನಕ್ಕೆ ಬರ್ತೀಯ, ಸುಮ್ಮನೆ ವೇಸ್ಟ್ ಅಲ್ವಾ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ನೀವೇನಾದ್ರು ಮಾಡ್ತಾ ಇದ್ದೀರ ಅಂತಂದರೆ, ಬೇರೆ ಒಂದು ಕೆಲಸ ಮಾಡ್ತಾ ಇದ್ದೀರ ಅಂತಂದರೆ ಈ ಯೂಟ್ಯೂಬ್ನ ಪಾರ್ಟ್ ಟೈಮ್ ಥರ ಇಟ್ಕೊಳ್ಳಿ. ಓಕೆನಾ, ಸೊ ನೋಡಿ, ನಾನು ಪಾರ್ಟ್ ಟೈಮ್ ಥರನೇ ಇಟ್ಕೊಂಡಿದ್ದು. ಇದು ಒಂದು ಚಾನಲ್ ಅಂತ, ಇದಕ್ಕಿಂತ ಒಂದು ಚಾನಲ್ ಇತ್ತು ನೋಡಿ, ಹಳೆ ಚಾನಲಲ್ಲೂ ಕೂಡ ಅಷ್ಟೇ 40,000 ಸಬ್ಸ್ಕ್ರೈಬರ್ ಇದ್ದರು. ಅದರಲ್ಲೇನಪ್ಪ ಅಂದ್ರೆ ನಾನು ಆರಾಮಾಗಿ ತಿಂಗಳ $120 $101 ಈ ಥರ ನಾನು ತೊಗೊತಾ ಇದ್ದೆ. ಓಕೆನಾ, ಡಾಲರ್ ವ್ಯಾಲ್ಯೂ ಬಂದ್ಬಿಟ್ಟು 84 ರೂಪೀಸ್ ಇದೆ ನಮ್ಮೊಂದು ಇಂಡಿಯಾದಲ್ಲಿ. ಓಕೆನಾ, ಅದೇ ಥರ ನನಗೆ $120 $120 $130 $100 ಈ ಥರ ನನಗೆ ಮಂತ್ಲಿ ಇನ್ಕಮ್ ಆಗ್ತಾ ಇತ್ತು. ಓಕೆನಾ, ಸೊ ಆದರೆ ಇವಾಗ ಏನಾಗಿದೆ, ಡಿಲೀಟ್ ಆಗಿದ ನಂತರ ಕೂಡ ನಾನು ಈ ಒಂದು ಚಾನಲ್ ಏನಕ್ಕೆ ಮಾಡಿದ್ದೀನಿ ಹೇಳಿ ಗೊತ್ತು, ಯೂಟ್ಯೂಬಿಂದ ಒಳ್ಳೆ ಅರ್ನಿಂಗ್ ಇದೆ. ಸೊ ಅದಕ್ಕೆ ನಾನು ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಕ್ರಿಯೇಟ್ ಮಾಡಿಬಿಟ್ಟು ಇದರಲ್ಲೂ ಕೂಡ ಅಷ್ಟೇ ಅರ್ಧ ಆಗಿದೆ ಅಂದ್ಕೊಳ್ಳಿ. ಓಕೆನಾ, ಇನ್ನು ಅರ್ಧ ಆಗಬೇಕು. ಓಕೆನಾ, ಸೊ ಅದಕ್ಕೆ ಯಾವುದೇ ಥರ ಗಡಿಬಿಡಿ ಇಲ್ಲದೇ ಒಂದು ಚಾನಲ್ ಮಾಡ್ತಾ ಇದ್ದೀರ ಅಂತಂದರೆ, ಒಂದು ಚಾನಲಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರ ಅಂತಂದರೆ ಸಾಕು, ಅದನ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬೇಡಿ ಗೈಸ್. ಓಕೆನಾ, ನಿಮ್ಗೆ ಏನಾದ್ರು ಚಾನಲ್ ಮಾಡೋಕ್ಕೆ ನಾಲೆಜ್ ಇಲ್ಲ ಅಂತಂದರೆ, ಹೊಸದಾಗಿ ಏನಾದ್ರು ಈ ಒಂದು ವೀಡಿಯೋ ನೋಡ್ತಾ ಇದ್ದೀರ ಅಂತಂದರೆ ನೀವು ಖಂಡಿತವಾಗ್ಲೂ ನಮ್ಮೊಂದು ಚಾನಲಲ್ಲಿ ಏನಪ್ಪ ಅಂತಂದರೆ ಒಂದು ವೀಡಿಯೋ ಮಾಡಿದ್ದೀನಿ ನಾನು. ಓಕೆನಾ, ಯಾವ ಥರ ಒಂದು ಹೊಸ ಚಾನಲ್ ಮಾಡ್ತಾರೆ, ಆ ಒಂದು ಹೊಸ ಚಾನಲಲ್ಲಿ ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು ಏನಿರ್ತವೆ. ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ, ಆದರೆ ಆ ಒಂದು ಚಾನಲಲ್ಲಿ ಆ ಒಂದು ಸೆಟ್ಟಿಂಗ್ಸ್ಗಳು ಮಾಡ್ಕೊಂಡಿರಲ್ಲ ಅವರು. ಓಕೆನಾ, ಏನಕ್ಕಪ್ಪ ಅಂತಂದರೆ ಆ ಒಂದು ಸೆಟ್ಟಿಂಗ್ಸ್ಗಳು ಮಾಡ್ಕೊಂಡ್ರೆ ನಿಮ್ಮೊಂದು ಚಾನಲ್ ಫಾಸ್ಟಾಗಿ ಗ್ರೋ ಆಗುತ್ತೆ. ಓಕೆನಾ, ಸಮಥಿಂಗ್ ಆ ಒಂದು ವೀಡಿಯೋ ಬಂದ್ಬಿಟ್ಟು 28 ನಿಮಿಷ ಇದೆ ಆ ಒಂದು ವೀಡಿಯೋ. ಓಕೆನಾ, 28 ನಿಮಿಷ ಇದೆ. ಇನ್ನೂ ನೋಡಿಲ್ಲ ಅಂತಂದರೆ ಆ ಒಂದು ವೀಡಿಯೋ ನೋಡಿ, ನೀವೇನಾದರೂ ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ರೆ ಮಾತ್ರ ಆ ಒಂದು ವೀಡಿಯೋ ನೋಡಿ. ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ವೀಡಿಯೋ ನೋಡೋಕೆ ಹೋಗ್ಬೇಡಿ, ಅರ್ಧಂಬರ್ಧ ವೀಡಿಯೋ ನೋಡೋಕೆ ಹೋಗ್ಬೇಡಿ. ಏನಕ್ಕಪ್ಪ ಅಂತಂದರೆ ಅದು 28 ನಿಮಿಷ ಇದೆ, ಅರ್ಧ ಗಂಟೆ ಇದೆ ಹೆಚ್ಚು ಕಮ್ಮಿ. ಓಕೆನಾ, ಸೊ ಆ ಒಂದು ವೀಡಿಯೋದಲ್ಲಿ A to Z ಹೇಳಿದ್ದೀನಿ ನಾನು. ಓಕೆನಾ, ಒಂದು ಹೊಸ ಚಾನಲ್ ಯಾವ ಥರ ಮಾಡಿರ್ತಾರೆ, ಆ ಒಂದು ಚಾನಲಲ್ಲಿ ಏನೆಲ್ಲ ಸೆಟ್ಟಿಂಗ್ಸ್ ಇರ್ತವೆ, ಇಂಪಾರ್ಟೆಂಟ್ ಸೆಟ್ಟಿಂಗ್ಸು ಅವೆಲ್ಲನೂ ಕಂಪ್ಲೀಟಾಗಿ ಹೇಳಿದ್ದೀನಿ ನಾನು. ಓಕೆನಾ, ನೋಡ್ಕೊಳ್ಳಿ ಬೇಕಾದರೆ. ಆ ಒಂದು ವೀಡಿಯೋ ಲಿಂಕ್ ಕೂಡ ಬೇಕಾದರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ. ಇಲ್ಲಾಂತಂದರೆ ಚಾನಲ್ ವಿಸಿಟ್ ಮಾಡಿದ್ರೆ ಸಾಕು, ವೀಡಿಯೋ ಸೆಕ್ಷನ್ಗೆ ಹೋದರೆ ಸಾಕು, ಆ ಒಂದು ವೀಡಿಯೋ ಅಲ್ಲೇ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಆ ಒಂದು ವೀಡಿಯೋ ನೋಡಿದ್ರೆ ಸಾಕು, ನಿಮಗೆ ಪ್ರತಿಯೊಂದು ಸಿಗುತ್ತೆ ಆ ಒಂದು ವೀಡಿಯೋದಲ್ಲಿ. ಯಾವ ಥರ ಚಾನಲ್ ಮಾಡ್ತಾರೆ, ಸೆಟ್ಟಿಂಗ್ಸ್ ಏನು, ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಎಲ್ಲಿ ಸಿಗುತ್ತೆ, ಯಾವ ಥರ ಮಾಡೋದು ಅಂತ. ಓಕೆನಾ, ಸ್ಟಾರ್ಟಿಂಗಲ್ಲಿ ಚಾನಲ್ ಮಾಡ್ತಾರೆ. ಓಕೆ, ಚಾನಲ್ ಮಾಡ್ಕೊಳ್ಳಿ ನಂತರ ಏನಾಗುತ್ತೆ ಅಂದರೆ ಅವರೊಂದು ಚಾನಲ್ ವ್ಯೂಸ್ ಬರಲ್ಲ. ಓಕೆನಾ, ವ್ಯೂಸ್ ಬಂದಿಲ್ಲ ಅಂದ್ಬಿಟ್ಟು ಅವರು ಚಾನಲ್ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಈ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಏನೇ ಇರಲಿ, ಓಕೆನಾ, ಈ ಒಂದು ಚಾನಲ್ ನೋಡಿ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಅಂತಂದರೆ ಕೇವಲ ಅದು ನನ್ನೊಂದು ಎಫರ್ಟ್ಸ್ ಅಷ್ಟೇ.
ಓಕೆನಾ. ನಾನು ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನನ್ನ ಕೆಲಸ ಕಾರ್ಯ ಎದ್ಬಿಡುತ್ತೆ. ಸೊ ಒಂದೊಂದು ದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, 2 ದಿನ ಗ್ಯಾಪ್ ಆಗೋಗುತ್ತೆ. ಸೊ ಹಾಗಾಗಿ ಗ್ಯಾಪ್ ಆದರೂ ಕೂಡ ಅಷ್ಟೇ ನಾನು ಬಿಡಲ್ಲ, ಓಕೆನಾ. ಮತ್ತೆ ಅದನ್ನು ಏನಾದರೂ ಮಾಡಿಬಿಟ್ಟು ಮತ್ತೆ ವೀಡಿಯೋ ಅಪ್ಲೋಡ್ ಮಾಡೇ ಏನಕ್ಕೆ ಮಾಡ್ತೀನಿ ಹೇಳಿ. ಸೊ ನಮ್ಮೊಂದು ಚಾನಲಲ್ಲೂ ಕೂಡ ಮತ್ತೆ ಬೇಗ ಮೊನೋಟೈಸ್ ಆಗಲಿ. ಸೊ ಮೊನೋಟೈಸ್ ಆಯ್ತು ಅಂದರೆ ಸಾಕು, ಮತ್ತೆ ನಾನು ಯೂಟ್ಯೂಬ್ ಕಡೆಯಿಂದ ಮತ್ತೆ ಪೇಮೆಂಟ್ಗಳನ್ನು ತೊಗೊತೀನಿ, ದುಡ್ಡು ತೊಗೊತಾ ಇರ್ತೀನಿ ಅಂತ ನನ್ನೊಂದು ಗೋಲು, ಓಕೆನಾ. ನಾನೇ ಯೂಟ್ಯೂಬಲ್ಲಿ ಅಂತೆಲ್ಲ ತುಂಬ ಜನ, ಎಷ್ಟೋ ಜನ ಇದ್ದಾರೆ ಯೂಟ್ಯೂಬಲ್ಲಿ. ತಿಂಗಳಿಗೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡೋರು ಕೂಡ ತುಂಬ ಜನ ಇದ್ದಾರೆ, ಓಕೆನಾ. ಏನಕ್ಕೆ ಅಪ್ಲೋಡ್ ಮಾಡ್ತಾರೆ ಹೇಳಿ. ಇವಾಗ ಅದೇ ಒಂದು ಯೂಟ್ಯೂಬ್ ಒಂದು ಜಾಬ್ ಆಗಿಬಿಟ್ಟಿದೆ. ಯಾವುದೋ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಹೋದ್ರೂ ಕೂಡ ಅಷ್ಟು ಇನ್ಕಮ್ ಇರೋಲ್ಲ, ಓಕೆನಾ. ಸೊ ಇದರಲ್ಲೇನಪ್ಪ ಅಂತಂದರೆ ಆ ಥರ ಇನ್ಕಮ್ ಇದೆ ಯೂಟ್ಯೂಬಲ್ಲಿ, ಸಮುದ್ರ ಥರ ಇದು, ಓಕೆನಾ. ನೀವು ಕರೆಕ್ಟಾಗಿ ಬಳಸ್ಕೊಂಡ್ರೆ, ಕರೆಕ್ಟಾಗಿ ನಿಮ್ಮೊಂದು ಚಾನಲಲ್ಲಿ ವರ್ಕ್ ಮಾಡಿದ್ರೆ ನಿಮ್ಮೊಂದು ಚಾನಲ್ ಕೂಡ ಮೊನಟೈಸ್ ಆಗುತ್ತೆ. ನೀವು ಕೂಡ ಯೂಟ್ಯೂಬಿಂದ ತಿಂಗಳಿಗೆ ದುಡ್ಡು ತೊಗೊತೀರಾ, ಓಕೆನಾ. ಸೊ ಫೈನಲಿ ಅಂತೂ ನನಗಂತೂ ತುಂಬ ಖುಷಿಯಾಗಿದೆ. ಏನಕ್ಕಪ್ಪ ಅಂತಂದರೆ ಫೈನಲಿ ನಮ್ಮೊಂದು ಚಾನಲ್ ಎಲ್ಲ ಕನ್ನಡಿಗರೇ ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ಇದಕ್ಕಿಂತ ಖುಷಿಯಾಗೋ ವಿಚಾರ ಇನ್ನೇನೂ ಇಲ್ಲ, ಓಕೆನಾ. ಏನಕ್ಕಪ್ಪ ಅಂದರೆ ಪ್ರತಿಯೊಬ್ಬರು ಅಷ್ಟೇ ನನ್ನೊಂದು ವೀಡಿಯೋಸ್ಗಳು ನೋಡ್ತಾರೆ ಆ್ಯಂಡ್ ಕಮೆಂಟ್ ಮಾಡ್ತಾರೆ, ಓಕೆ. ನಾನು ಕೂಡ ಆ ಒಂದು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಗುರು, ಓಕೆನಾ. ನಿಮಗೆ ಯೂಟ್ಯೂಬ್ ಬಗ್ಗೆ ಏನೇ ಪ್ರಾಬ್ಲಮ್ ಇರಲಿ, ಏನೇ ಇಶ್ಯೂ ಇರಲಿ, ಓಕೆನಾ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆ ಒಂದು ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ. ನನ್ನ ಜೊತೆಗೇನಪ್ಪ ಅಂದರೆ ನಿಮಗೆ ಅದ್ರ ಬಗ್ಗೆ ಪರ್ಟಿಕಲ್ ಆಗಿ ವೀಡಿಯೋ ಕೂಡ ಮಾಡ್ತೀನಿ ನಾನು, ಓಕೆನಾ. ಸುಮ್ಮನೆ ಎಲ್ಲ ನೀವೆಲ್ಲ ಏನೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರ್ತಾಯಿಲ್ಲ, 2 ತಿಂಗಳು ಗ್ಯಾಪ್ ತೊಗೊಂಡಿದ್ದೆ ನಾನು, 3 ತಿಂಗಳು ಗ್ಯಾಪ್ ತೊಗೊಂಡು 15 ದಿನ ಗ್ಯಾಪ್ ತೊಗೊಂತಂದರೆ ಅದು ವ್ಯೂಸ್ ಬರೋಲ್ಲ. ಸೊ ದಿನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು, ಯೂಟ್ಯೂಬ್ ಅವ್ರಿಗೆ ಗೊತ್ತಾಗಬೇಕು ಇವನು ಹೆಂಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ, ಯಾವ ಥರ ಕಂಟೆಂಟ್ ಮಾಡ್ತಾನೆ, ರೆಗ್ಯುಲರಿಗೂ ಕಂಟೆಂಟ್ ಮಾಡ್ತಾ ಇದ್ದಾನೆ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಸೊ ಚೆಕ್ ಮಾಡ್ಕೊಳ್ಳಿ. ನಂತರ ಅವ್ರು ಏನು ಮಾಡ್ತಾರೆ ಅಂತಂದರೆ ಯೂಟ್ಯೂಬರು ಯಾವುದೋ ಒಂದು ವೀಡಿಯೋ ನಿಮ್ಮೊಂದು ಚಾನಲಲ್ಲಿ ವೈರಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ. ಸೊ ಯಾವುದೋ ಒಂದು ಕಂಪ್ನಿಯಲ್ಲಿ ಹೋದ್ರೂ ಕೂಡ ಅಷ್ಟೇ ನಿಮಗೆ ಕೆಲಸ, ಓಕೆನಾ. ಯಾರು ಸ್ಟಾರ್ಟಿಂಗಲ್ಲಿ ನಿಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡೋಲ್ಲ, ಅವ್ರಿಗೂ ಕೂಡ ಅಷ್ಟೇ ನಿನ್ನೊಂದು ಕೆಲಸ ನೋಡ್ತಾರೆ. ಕೆಲಸ ನೋಡಿದ ತಕ್ಷಣ ಏನು ಮಾಡ್ತಾರೆ, ನಿನ್ನೊಂದು ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ. ಸೊ ಅದೇ ಥರ ನೀವು ಯೂಟ್ಯೂಬಲ್ಲೂ ಕೂಡ ಅಷ್ಟೇ, ಫಸ್ಟ್ ಆಫ್ ಆಲ್ ನಿನ್ನ ಕೆಲಸ ನೋಡ್ತಾರೆ. ನೀನು ಯಾವ ಥರ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೆಯಾ, ಡೈಲಿ ಅಪ್ಲೋಡ್ ಮಾಡ್ತಾ ಇದೆಯಲ್ಲ, ಗ್ಯಾಪ್ ತೊಗೊಂಡು ಅಪ್ಲೋಡ್ ಮಾಡ್ತಾ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಕೊಳ್ಳಿ. ನಂತರ ಆವಾಗ ನಿಮ್ಮೊಂದು ಚಾನಲಲ್ಲಿ ಯಾವುದೋ ಒಂದು ವೀಡಿಯೋ ರಾಕ್ ಇಡ್ತಾರೆ, ಎತ್ಕೊಂಡು ಹೋಗ್ತಾರೆ. ಮತ್ತೊಂದು ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಅಂದರೆ ತುಂಬ ಥ್ಯಾಂಕ್ ಯು. ನಮ್ಮೊಂದು ಚಾನಲಲ್ಲಿ 500 ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಗಿದ್ದಾರೆ. ಆ್ಯಂಡ್ ನಿಮ್ಮೊಂದು ಚಾನಲಲ್ಲೂ ಕೂಡ 500K ಆಗಲಿ ಅಂತ ನಾನು ಬೇಡ್ಕೊತೀನಿ. ಏನಕ್ಕಪ್ಪ ಅಂತಂದರೆ ಪ್ರತಿಯೊಬ್ಬನಿಗೆ ಆಸೆ ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂತ. ಆ್ಯಂಡ್ ಆ ಒಂದು ಆಸೆನ ನೆರವೇರಿಸ್ಕೋಬೇಕು ಅಂತಂದರೆ ನಾವು ಕೂಡ ಅದೇ ಥರ ವರ್ಕ್ ಮಾಡಬೇಕಾಗುತ್ತೆ. ಸೊ ಅದೇ ಥರ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಮೊಂದು ಚಾನಲ್ ಕೂಡ ಬೇಗ ಅಂದರೆ ಬೇಗ ಗ್ರೋ ಆಗುತ್ತೆ ಗೈಸ್, ಓಕೆನಾ. ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.